ಧನ್ಯವಾದಗಳು. ಈಗ ನಮ್ಮ ಮಕ್ಕಳಿಂದ ಒಂದು ಪಾತ್ರಾಭಿನಯವನ್ನ ಶ್ರೀಮತಿ ಅರುಣಾಕ್ಷಿ ಸಹ ಶಿಕ್ಷಕಿಯವರು ನಡೆಸಿಕೊಡ್ತಾ ಇದ್ದಾರೆ. ಮಕ್ಕಳಿಂದ ಒಂದು ಪಾತ್ರಾಭಿನಯ. ವೇದಿಕೆಯ ಮೇಲಿರುವ ಎಲ್ಲ ಮಹೋದಯರಿಗೆ ಹಾಗೂ ನನ್ನ ಎಲ್ಲ ಕುಲಬಾಂಧವರಿಗೆ ನನ್ನ ಪ್ರಣಾಮಗಳು. ಮಹಾಭಾರತದಲ್ಲಿ ಅರ್ಜುನ ಯಾತ್ರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಮಣಿಪುರದ ರಾಜಕುಮಾರಿ ಚಿತ್ರಾಂಗದಿಯ ಭೇಟಿಯಾಗುತ್ತೆ. ನಂತರ ಅವರಿಬ್ಬರಿಗೂ ಪ್ರೇಮಾಂಕುರವಾಗಿ ಗಾಂಧರ್ವ ವಿವಾಹ ಕೂಡ ಆಗುತ್ತೆ. ಆದರೆ ಶ್ರೀಕೃಷ್ಣನ ಲೀಲೆಯಿಂದ ಅರ್ಜುನ ಇವೆಲ್ಲವನ್ನು ಮರೀತಾನೆ. ಕಾಲಾನಂತರದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯಿಗಳಾದ ಪಾಂಡವರು ಅಶ್ವಮೇಧ ಯಾಗವನ್ನ ಕೈಗೊಳ್ತಾರೆ. ಯಾಗದ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಅರ್ಜುನ ಮಣಿಪುರವನ್ನು ಪ್ರವೇಶಿಸ್ತಾನೆ. ಮಣಿಪುರದ ಅರಸು ಅರ್ಜುನನೇ ಮಗನೇ ಆಗಿರ್ತಕ್ಕಂಥ ಬಭ್ರುವಾಹನ ಯಾಗದ ಕುದುರೆಯನ್ನ ಕಟ್ಟಿ ಹಾಕ್ತಾನೆ. ತಂದೆಯನ್ನು ತಿಳಿಯದ ಮಗನೆಂದು ತಿಳಿಯದ ಅರ್ಜುನ ಹಾಗೂ ಬಭ್ರುವಾಹನ ನಡುವೆ ಈಗ ಯುದ್ಧ ಶುರುವಾಗುತ್ತೆ. ಯುದ್ಧದ ಸಂದರ್ಭದಲ್ಲಿನ ಸಂಭಾಷಣೆ ಈಗ ನಿಮ್ಮ ಮುಂದೆ. ಪಾರ್ಥನಾಗಿ ಜ್ಞಾನೇಶ್ ಸಿದ್ಧರ್, ಬಭ್ರುವಾಹನನಾಗಿ ನೇಸರ್ಗೌಡ. ಹೇಳು ಪಾರ್ಥ. ಆಹಾ, ಕೆಂಗಣ್ಣಿನಿಂದ ಕೇಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪ್ರಕೃತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟ ನಿನ್ನ ಎಗಲಾದಿದೆ. ಎತ್ತು ನಿನ್ನ ಗಂಡಿವ ಹೂಡು ಪರಮೇಶ್ವರನ್ ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೇ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣು ಮದಾಂತ ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಪ್ಪಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋರಾಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರಳು ನೆರಳಂತೆ ತಲೆಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ. ಅಸಹಾಯ
ವಾಸುದೇವ. ಈ ಕಾರ್ಯಕ್ರಮದಲ್ಲಿ ಪಾತ್ರಾಭಿನಯನ ಮಾಡಿದ ಜ್ಞಾನೇಶ್, ಸಿದ್ಧಾರ್ಥ್ ಹಾಗೂ ಸಿದ್ಧಾರ್ಥ್ ನೇಸರ್ಗೌಡ ಇವರಿಗೆ ಅಭಿನಂದನೆಗಳು. ಆತ್ಮೀಯರೇ, ಈಗ ಆತ್ಮೀಯರೇ, ತಮ್ಮ ಆಳವಾದ ಅಧ್ಯಯನ, ಸುದೀರ್ಘವಾದ ಚಿಂತನೆ, ಅಪಾರ ಅನುಭವ, ಅಗಾಧ ಅಂತರ್ದೃಷ್ಟಿಗಳ ಮೂಲಕ ಆದರ್ಶ ವ್ಯಕ್ತಿಯಾದಂತವರು ಸರಳತೆಯ ಸಾಕಾರ ಮೂರ್ತಿ, ಮಾತು, ಮನಸ್ಸು, ಕೃತಿಯನ್ನು ಮೈಗೂಡಿಸಿಕೊಂಡಿರುವ ನಿಸ್ವಾರ್ಥ ಸೇವೆಯ ಕಾಯಕದ ಮೂಲಕ ಸದಾ ಜನಪರ